ದುಃಖದ ಸಮಯ ಅಂದಾಗ ವ್ಯಕ್ತಿ ಕಲಿಯುವುದರೇ ಅವ್ರು ಖುಷಿ ಆಚರಣೆ ಮಾಡಬೇಕು, ಅವರಿಗೆ ಸುಖದ ಅನುಭವ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಮಕ್ಕಳು ಅಂತ ಹೇಳ್ತಾರೆ ಬಾಬಾ. ಯಾವತ್ತು ತ್ರಾಯಿ ತ್ರಾಯಿ ಕಲಿತೆ ನಮ್ತೀವಿ ದುಃಖ ಆಗೋ ಕಾರಣ, ಅಶಾಂತರಾಗೋ ಕಾರಣ ಒಂದೊಂದು ಕ್ಷಣವೂ ಕೂಡ ಏನ್ ಮಾಡ್ತಿದ್ದಾರೆ, ಜೀವನನೇ ಅವ್ರದ್ದು ದುಃಖದ ಜೀವನ ಮಕ್ಕಳೇ ಅಂತ ಹೇಳ್ತಾರೆ ಬಾಬಾ. ಇದನ್ನ ದುಃಖಿ ದುನಿಯಾ ಬಾಬಾ ಹೇಳ್ತಾರೆ ಮಕ್ಕಳೇ, ಕಲಿಯುಗದ ಒಂದು ಪ್ರಪಂಚದ ನೋಡಿದ್ರೆ ದುಃಖದ ಪ್ರಪಂಚ. बाप तुम बच्चों को कितना सहज रास्ता बताते, गृहस्थ व्यवहार में रहते कमल फूल समान रहो. ನೋಡಿ ಬಾಬಾ ಎಷ್ಟು ಮಕ್ಕಳಿಗೆ ಮಾರ್ಗ ತೋರಿಸ್ತಾರೆ ಅಂದಾಗ, ಗೃಹಸ್ಥದಲ್ಲಿದ್ದು ಕಮಲ ಪುಷ್ಪ ಸಮಾನ ಇದ್ದು ಎಂದು ಕೂಡ ಏನಾಗಬೇಡಿ, ದುಃಖಿಗಳಾಗಬೇಡಿ, ಅಶಾಂತರಾಗಬೇಡಿ ಮಕ್ಕಳು ಅಂತಾರೆ ಬಾಬಾ. गंदा डोरी आदि करते भी मुझे याद करते रहो, जैसे आश्रित और मास्टर को होती है तो एक दो को याद करते रहती है ना. ಎಲ್ಲ ಮಾಡಿ ನನ್ನನ್ನು ನೆನಪು ಮಾಡಿ. ಯಾವ ರೀತಿ ಅಂತಾರೆ ಬಾಬಾ, ಯಾವ ರೀತಿ ಪ್ರಿಯತಮ ಪ್ರಿಯತಮೆಯರು ನಿರಂತರವಾಗಿ ಒಬ್ಬರಿಂದ ಒಬ್ಬರನ್ನ ಮನಸ್ಸಿಂದ ನೆನಪು ಮಾಡುತ್ತಾರೋ, ಹಾಗೆ ನೀವು ಮಕ್ಕಳು ಪ್ರಿಯತಮೆಯರಾಗಿ ಒಬ್ಬ ಪ್ರಿಯತಮ ತಂದೆ ಏನ್ ಮಾಡಬೇಕು, ನೆನಪು ಮಾಡ್ತಾರೆ. यहाँ यह बात नहीं, यहाँ तो तुम सभी एक मास्टर के जन्म जन्मांतर से आश्रित रही हो. ನೋಡಿ ಹೇಳ್ತಾರೆ ಬಾಬಾ, ಅದು ಇಲ್ಲಿ ಆ ರೀತಿ ಇಲ್ಲ. ಇಲ್ಲಿ ನೀವೆಲ್ಲರೂ ಕೂಡ ಒಬ್ಬ ಪ್ರಿಯತಮನಿಗೆ ಜನ್ಮ ಜನ್ಮಾಂತರದಿಂದ, ಅರೆ ಈ ಸಂಬಂಧ ಯಾವುದು, ಜನ್ಮ ಜನ್ಮಾಂತರಕ್ಕೂ ನೀವೆಲ್ಲ ಏನಾಗಿರ್ತೀರ, ಪ್ರಿಯತಮ ಮತ್ತೆ ಪ್ರಿಯ ಬಾಬಾ. ಪ್ರಿಯತಮ ನಾವೆಲ್ಲರೂ ಪ್ರಿಯತಮಿಯರು. ಬಾಬಾ ಕುಮಾರ ಕವಿ ಆಶ್ರಿತ ನಹಿ ಬಂತ ಬಾಬಾ ಹೇಳುತ್ತಾರೆ, ನಾನೆಂದೂ ಕೂಡ ನಿಮಗೆ ನೆನಪು ಮಾಡ್ತಾ ಬಂದೆ, ಕರೀತಾ ಬಂದೆ. जब दुखी जास्ती होता है तो जास्ती सिमरन करते हैं, तब तो गायन भी है, दुख में सिमरन सब करे तो सुख में करे ना कोई. ಕಲ್ಪದಿಂದ ನೆನಪು ಮಾಡ್ತಾ ಬಂದ್ರೆ